ಈ ಸಭೆ ಈಗಾಗಲೇ ಏನು ಅಧ್ಯಕ್ಷರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ತಾವು ಕೂಡ ಗಮನಿಸಿದ್ದೀರಿ. ಯಾರು ರೈತರು ಹಾಲಿನ ದರದ ಬಗ್ಗೆ ಮಾತಾಡಿದಾಗ ಅವರಿಗೆ ಯಾವ ರೀತಿ ಅವರನ್ನು ಗದರಿಸಿ ಕೂರಿಸಿದ್ರು ಅಂತ ನಾವು ನೋಡಿದ್ದೀವಿ. ಇವತ್ತು ಹಾಲು ಉತ್ಪಾದನೆ ಮಾಡಿ ರೈತರ ಹಾಲು ಒಕ್ಕೂಟಕ್ಕೆ ಕೊಡದೇ ಇದ್ದರೆ ನೀವು ಗೋಲ್ಡನ್ ಡೈರಿನೂ ಮಾಡೋಂಗಿಲ್ಲ, ಯಾವುದು ಸೋಲಾರ್ ಪ್ಲ್ಯಾಂಟು ಮಾಡೋಂಗಿಲ್ಲ, ಅಥವಾ ಚಿಲ್ಲಿಂಗ್ ಸೆಂಟ್ರು ಮಾಡೋಂಗಿಲ್ಲ. ಇವತ್ತು ಒಂದು ಪ್ರಶ್ನೆ ಅವ್ರು ಯಾರು ಕೇಳಿದ್ರು, ₹3 ₹30 15 ಪೈಸೆ ₹30 ರೈತರಿಗೆ ಕೊಡ್ತಾಯಿದ್ದೀರಿ, ನೀವು ₹52 ಮಾರ್ತಾಯಿದ್ದೀರಿ ಹಾಲು ಅಂದರೆ ಮಧ್ಯೆ ಎಷ್ಟಾಯಿತು, ಗ್ಯಾಪ್ ಎಷ್ಟಾಯಿತು? ₹22 ಗ್ಯಾಪ್ ಇದೆ. ಅಂದರೆ ಆ ಲಾಭ ಇವತ್ತು ಮಾಡಿಕೊಂಡು ನೀವು ಇವತ್ತು ಗೋಲ್ಡನ್ ಡೈರಿ ಇದೆಲ್ಲ ಏನು ನೀವು ಹೇಳಿದ್ರಲ್ಲ, ಅಭಿವೃದ್ಧಿ ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ, ಅದೆಲ್ಲ ರೈತರ ಶ್ರಮ, ರೈತರ ಒಂದು ಇದರಿಂದ ಬೆವರಿನಿಂದ ಇವತ್ತು ನೀವು ಕೊಟ್ಟಿದ್ದೀರಿ. ಆದರೆ ಇವತ್ತು ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ಫೀಡ್ ರೇಟ್ ಜಾಸ್ತಿ ಆಗ್ತಾಯಿದೆ, ಬೂಸಾ ರೇಟ್ ಜಾಸ್ತಿ ಆಗ್ತಾಯಿದೆ, ಅಂದರೆ ನಿರ್ವಹಣೆ ವೆಚ್ಚನೇ ಜಾಸ್ತಿ ಆಗ್ತಾಯಿದೆ. ಯಾರೂ ಕೂಡ ಇವತ್ತು ಹಾಲನ್ನು ಉತ್ಪಾದನೆ ಮಾಡಿ ಸಂಘಗಳಿಗೆ ಕೊಡುವಂಥ ಮನಸ್ಥಿತಿ ಅವರಿಗೆ ಕೆಟ್ಟೋಗಿದೆ. ಹಾಗಾಗಿ ಇವತ್ತು ಈ ಒಕ್ಕೂಟದವರು ರೈತರಿಗೆ ಉತ್ತೇಜನ ಕೊಡಬೇಕೇ ಹೊರತು ರೈತರನ್ನು ಹಾಲು ದರ ಕೊಡ್ರಿ ಅಂದರೆ ಅವ್ರನ್ನ ಬೇರೆ ಬೇರೆ ರೀತಿ ವರ್ತನೆ ಮಾಡೋದು ಸರಿಯಿಲ್ಲ. ಒಂದು ಇವತ್ತು ಗೋಲ್ಡನ್ ಡೈರಿ ಇರ್ಬೋದು, ಅಥವಾ ಸೋಲಾರ್ ಪ್ಲ್ಯಾಂಟ್ ಇರ್ಬೋದು, ಇನ್ನೊಂದು ಐಸ್ ಕ್ರೀಮ್ ಪ್ಲ್ಯಾಂಟ್, ಇದೆಲ್ಲ ಕೂಡ ರೈತರಿಂದ ತಗೊಳ್ತಕ್ಕಂಥ ಒಂದು ಏನಪ್ಪ ಮೂಲಭೂತ ಸೌಕರ್ಯ ನಿಧಿ. ನಾವು ಹಿಂದೆ ಇದ್ದಾಗ ಕೂಡ 250 ಕೋಟಿ ಇತ್ತು. ಇದೇನು ಯಾರು ಅವ್ರು ಸಾಲ ಇಲ್ದಿರ ಮಾಡ್ತೀನಿ ಅಂತಾರಲ್ಲ, ಯಾಕೆ ಸಾಲ ಮಾಡಬೇಕು? ರೈತರು ಹಿಡ್ಕೊಂಡಿದ್ದೀರಲ್ಲ ನೀವು, ಲೀಟ್ರಿಗೆ ₹2 ₹3 ಪ್ರತಿದಿನ ಹಿಡ್ಕೊಂಡ್ರೆ ಎಷ್ಟಾಯಿತು? ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಕ್ರೋಢೀಕರಣ ಆಗಿದೆ. ಆ ಕ್ರೋಢೀಕರಣದಲ್ಲಿ ಮಾಡ್ತಾ ಇದ್ದೀರಪ್ಪ. ನೀವೆಲ್ಲಾದರೂ ಒಂದು ಕಡೆ ಗೌರ್ಮೆಂಟು ಇದು ಸರ್ಕಾರದಿಂದ ಅನುದಾನ ತಂದಿದ್ದೀರಾ? ಶಾಸಕರಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ, ಇದೆಲ್ಲ ಬೇಕಾದಷ್ಟು 250-300 ಕೋಟಿ ನಾನು ಮಾಡ್ತಾಯಿದ್ದೀನಿ ಅಂತೇಳಲ್ಲ ಅಧ್ಯಕ್ಷರು. ಆ ಸರ್ಕಾರದಲ್ಲಿ ಇವರು ಒಂದು ಭಾಗ ಶಾಸಕರಾಗಿದ್ದಾರೆ. ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾರೆ ಅಂತ ಅವರ ಕಡೆಯಿಂದ ಒಂದು 50 ಕೋಟಿನೋ 100 ಕೋಟಿನೋ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ. ಇವಾಗ ಚಿಕ್ಕಬಳ್ಳಾಪುರಕ್ಕೆ ನಾವು ತಂದಿದ್ದೀವಪ್ಪ, ಬೇಡ, ಅದು ಚಿಕ್ಕಬಳ್ಳಾಪುರಕ್ಕೆ ಬೇಡ, ಕೋಲಾರಕ್ಕೆ ತನ್ನಿರಿ. ಒಂದು 50 ಕೋಟಿನೋ 100 ಕೋಟಿನೋ ಸರ್ಕಾರದಿಂದ ಫಂಡ್ ಕೊಡಿಸಿದ್ರೆ ಅದು ಸಹಕಾರ ಆಗಲ್ವ? ಸರ್ಕಾರ ಕೊಟ್ಟರೆ ನಮ್ಮ ರೈತರಿಗೆ ಒಕ್ಕೂಟಕ್ಕೆ ಸಹಕಾರ ಆಗಲ್ವಾ? ಆಗುತ್ತಲ್ವಾ? ಅದನ್ನು ಬಿಟ್ಬಿಟ್ಟು ನಾನು ಅಭಿವೃದ್ಧಿ ಮಾಡಿದ್ರೆ ಇದು ನನಗೆ ಯಾಕೋ ಎಲ್ಲೋ ಒಂದು ಕಡೆ ಇವ್ರು ಸ್ವಂತ ಮನೆಯಿಂದ ತಂದು ಮಾಡ್ದಂಗೆ ಹೇಳ್ತಾರೆ. ರೈತರ ದುಡ್ಡಲ್ಲಿ ಪ್ರತಿದಿನ ಕ್ರೋಢೀಕರಣ ಆಗ್ತದೆ. 10 ಲಕ್ಷ 12 ಲಕ್ಷ ಲೀಟ್ರ್ ಅಂದರೆ ನೀವೇ ಲೆಕ್ಕ ಹಾಕ್ರಿ. ₹2 ಹಿಡ್ಕೊಂಡ್ರೆ ಎಷ್ಟಾಗ್ತದೆ? 12 24 ಲಕ್ಷ ವರ್ಷಕ್ಕೆ ಎಷ್ಟಾಯಿತು? ಇದು ಕ್ರೋಢೀಕರಣ ಆಗಿರ್ತಕ್ಕಂಥ ಹಣದಲ್ಲಿ ಸಾಲ ಇಲ್ದಿರ ಮಾಡಿದ್ದೀನಿ ಅಂತ. ಯಾಕೆ ಸಾಲ ಮಾಡಬೇಕು? ನಮ್ಮ ರೈತರು ದುಡ್ದಿರೋ ಹಣ ಅದು. ದಿನಕ್ಕೆ ₹2 ಒಬ್ಬನು 1 ಲೀಟ್ರ್ ಕೊಡ್ತಾ ಇದ್ದಾನಲ್ಲ ಒಕ್ಕೂಟಕ್ಕೆ. ಅದನ್ನು ತಿಳ್ಕೊಳ್ದಿರ ಎಲ್ಲ ನಾನು ಮಾಡಿದೆ ಅಂತ ಬೆನ್ನು ತಗೊಂಡ್ರೆ ಅದು ಆಗೋದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ ಅವ್ರು ಯಾರೋ ನೇಮಕಾತಿ ಬಗ್ಗೆ ಪ್ರಶ್ನೆ ಮಾಡಿದ್ರು. ನಿಜವಾಗಿ ಇವರೆಲ್ಲ ತಲೆ ತಗ್ಗಿಸ್ಬೇಕು. ಇಡಿ ರೈಡ್ ಆಯಿತು. ಇಡೀ ದೇಶದಲ್ಲೇ ಎಲ್ಲಿ ಕೂಡ ಒಕ್ಕೂಟಗಳ ಮೇಲೆ ಇಡಿ ರೈಡ್ ಆಗಿಲ್ಲ. ಇಡಿ ರೈಡ್ ಆಗಿ ಇಡಿಯವರು 30 ಲಕ್ಷ 40 ಲಕ್ಷ ನೇಮಕಾತಿಯಲ್ಲಿ ದುಡ್ಡು ಮಾಡಿದ್ದಾರೆ ಅಂತೇಳಿ ಒಂದು ಲೆಟ್ರನ್ನೇ ಕೊಟ್ಟಿದ್ದಾರೆ ಮಾನ್ಯ ರಾಜ್ಯಪಾಲರಿಗೆ, ಇವ್ರ ಮೇಲೆ ತನಿಖೆ ಮಾಡಬೇಕು ಅಂತ. ರಾಜ್ಯಪಾಲರು ಸರ್ಕಾರಕ್ಕೆ ಬರೆದಿದ್ರೆ ಇದುವರೆಗೂ ಕೂಡ ಸರ್ಕಾರ ಇವ್ರ ಮೇಲೆ ಯಾವುದೇ ರೀತಿ ತನಿಖೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿಲ್ಲ. ಇದು ಇವರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು, ನಾವು ಒಕ್ಕೂಟ ವಿಭಜನೆಗೆ ಆಯಿತು, ಸುಧಾಕರ್ ಅವರು ಹಿಂದಿನ ಸರ್ಕಾರದಲ್ಲಿ ವಿಭಜನೆ ಮಾಡಿದಾಗ ಅದು ಸರಿ ಇಲ್ಲ ಅಂತೇಳಿ ಕೋರ್ಟ್ಗೆ ಹೋದ್ರಿ, ಸ್ಟೇ ತಂದ್ರಿ. ಸರಿ, ಅದಕ್ಕೆ ಅಂದರೆ ಸಂಪುಟಕ್ಕೆ ಇದು ಅಧಿಕಾರ ಇಲ್ಲ ಅಂತ ಅವ್ರು ಹೇಳೋದು. ಮತ್ತು ನಾವು ಅದೇ ಜಾಯಿಂಟ್ ರಿಜಿಸ್ಟರ್ ಹತ್ರ ಏನೋ ಹೋಗಿ ಮಾಡಿಸಿ ಎಲ್ಲ ಆಯಿತು. 1 ವರ್ಷ ವಿಭಜನೆ ಆಗಿ ಚಿಕ್ಕಬಳ್ಳಾಪುರ ಒಕ್ಕೂಟ ಆಡಳಿತಾಧಿಕಾರನ ಹಾಕಿದ್ರು. ಈ ಸರ್ಕಾರ ಬಂದ ಮೇಲೆ ಇದನ್ನು ತಿರುಗಿ ಕ್ಯಾನ್ಸಲ್ ಮಾಡ್ತಾರಲ್ಲ, ಏನು ಕಾರಣ? ಇವ್ರ ಕಾರಣ ಹೇಳಿದ್ದು ಪ್ಯಾಕಿಂಗ್ ಘಟಕ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ. ನಿಜನಾ? ಇವರೆಲ್ಲ ಸಕಾರಣ ಏನಪ್ಪ ಅಂದರೆ ಪ್ಯಾಕಿಂಗ್ ಘಟಕ ಇಲ್ಲ. ಇವತ್ತಿದೆಯಾ ಪ್ಯಾಕಿಂಗ್ ಘಟಕ? ಇವತ್ತು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ಯಾಕಿಂಗ್ ಘಟಕಕ್ಕೆ ಜಮೀನು ಕೊಡಿಸಿದ್ದೀರಾ? ನೀವು ಹಣ ಕೊಡಿಸಿದ್ದೀರಾ? ಏನು ಕೊಡಿಸ್ತೀರಾ? ನಾವು ಡಿವೈಡ್ ಮಾಡ್ತೀವಿ ಅಂದರೆ ಅವತ್ತೇ ನೀವು ಒಪ್ಕೊಂಡಿದ್ರೆ ಇವತ್ತು ಆ ಸರ್ಕಾರದಲ್ಲಿ 50 ಕೋಟಿ ಹಣ ಮತ್ತು 10 ಎಕರೆ ಜಮೀನು ಕೊಡ್ತಾಯಿದ್ರು. ಇವತ್ತು ನೀವೇನೂ ಕೊಡಿಸ್ತೀರಾ, ಡಿವೈಡ್ ಮಾಡಬೇಕು ಅಂತ ಇದ್ರಿ, ಮಾಡಿ. ಅದ್ರ ಬಗ್ಗೆ ಅದು ಅವ್ರೇನು ಮಾಡ್ತಾರೆ ಮಾಡ್ಕೊಂಡ್ಲಿ ಆ ಸರ್ಕಾರ. ಇದು ಈ ಒಂದು ನೀತಿ ಇವ್ರದ್ದು. ಇದು ಸರಿ ಇದೆಯೇನೋ? ನಾವು ಜನಗಳ ಮುಂದೆನೇ ಹೋಗ್ತೀವಿ, ಜನಗಳ ಮುಂದೆ ಹೇಳ್ತೀವಿ. ಈ ಮಾರಾಟ ದರನೂ ಜಾಸ್ತಿ ಮಾಡಿದ್ರಲ್ಲ ನಿಮ್ಗೆ ಗೊತ್ತಿದ್ದಂಗೆ. ಅದೇನೋ 20 ml ಜಾಸ್ತಿ ಕೊಟ್ಟು 50 ml ಲೀಟ್ರ್ ಮೇಲೆ ಅದು ಕೊಟ್ರಲ್ಲ, ಅದರಲ್ಲೂ ಕೂಡ ಇವರು ಮೋಸ ಮಾಡಿದ್ದಾರೆ ರೈತರಿಗೆ. ಮಾರಾಟ ದರ ಜಾಸ್ತಿ ಮಾಡಿ ಗ್ರಾಹಕರಿಗೆ ಜಾಸ್ತಿ ಮಾಡಿದ್ರು, ಉತ್ಪಾದಕರು ಮಾಡಲಿಲ್ಲ. ಇದು ನೋಡಿ ಇವ್ರ ನೀತಿ. ಇವತ್ತು ಹಾಲು ಬರದೇ ಇದ್ದರೆ ನಿಮ್ಮ ಗೋಲ್ಡನ್ ಡೈರಿನೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಅಧ್ಯಕ್ಷನಾಗಿರೋದು ಇಲ್ಲ. ಆಮೇಲೆ ನಷ್ಟ ಎಷ್ಟಿದೆ ಇವತ್ತು? ಕ್ರೋಢೀಕರಣ ನಷ್ಟ ಇದೆ. ಇವತ್ತು ಇಷ್ಟೆಲ್ಲ ಮಾಡಿದ್ರು ಕೂಡ ನಷ್ಟದಲ್ಲೇ ನಡೀತಾ ಇದೆ.
ಇದು ಇವರ ಒಂದು ದ್ವಿಮುಖ ನೀತಿ. ಯೋ ಬುಕ್ ಅಡ್ಜಸ್ಟ್ಮೆಂಟ್ ಇರ್ತದೆ. ಬುಕ್ ಅಡ್ಜಸ್ಟ್ಮೆಂಟ್ ನನಗೆ ಸರಿಯಾದ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ನಾನು ಹೇಳ್ತೀನಿ. ಅಧಿಕಾರಿಗಳು ಬಿಡ್ರಿ, ಅಧಿಕಾರಿಗಳು ಕೈಗೊಂಬೆಗಳಾಗ್ಬಿಟ್ಟವ್ರು ಇವರು, ಬೈಂಡಿಂಗ್ ಅಷ್ಟೇ. ಇನ್ನೇನು ಹೇಳಬೇಕು. ಅಲ್ಲ ನಾನು ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ನಾಗರಾಜ್ ಏನು ಮಾಡಿದ್ದಾರೆ ಅಂತ. ನಾನು ಹೇಳಿದ್ನಲ್ಲ, ಈಗ ಗೋಲ್ಡ್ ಮೆಗಾ ಡೈರಿಗೆ 15 ಎಕರೆ ಜಾಗ ಕೊಡಿಸಿದ್ದು ನಾವು ಉಚಿತವಾಗಿ, ರೂಪಾಯಿ ಕೊಟ್ಟು ತಗೊಂಡಿಲ್ಲ, ಸರ್ಕಾರ ಕೊಟ್ಟಿಲ್ಲ. ಅದು ಎಂಥ ಪ್ರೈಮ್ ಲ್ಯಾಂಡ್ ಅಂದರೆ 106 ಕೋಟಿ ಬಾಳ್ತದೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ 12 ಕೋಟಿ ದುಡ್ಡು ತಂದ್ವಿ. ಆಮೇಲೆ ಇದು ಲೋಕಲಲ್ಲಿ ನಮ್ಮ ಯಡಿಯೂರಪ್ಪನವ್ರ ಗೌರ್ಮೆಂಟ್, ನಾನು JDS ಅಲ್ಲಿ ಇದ್ದಂಥವನು, ಆಗ ಅವ್ರ ಹತ್ರ ಹೋಗಿ ನಮ್ಮ ಇವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ 10 ಕೋಟಿ ಮಂಜೂರು ಮಾಡಿಸಿದ್ವಿ. ಇವರು ಶಾಸಕರು ಇದ್ಕೊಂಡು, ಇವ್ರದೇ ಸರ್ಕಾರ ಇದ್ಕೊಂಡು 1 ರೂಪಾಯಿ ಅನುದಾನ ಕೊಟ್ಟಿಲ್ವಲ್ಲ, ತಂದಿಲ್ವಲ್ಲ. ಬರೀ ರೈತರ ದುಡ್ಡಲ್ಲೇ ನೀನು ಅಭಿವೃದ್ಧಿ ಮಾಡ್ತಾ ಇದೀಯ, ಬೇರೆ ಏನಿಲ್ಲ. ಇದೆಲ್ಲ ಏನೋ ಒಂಥರ ಸರ್ವಾಧಿಕಾರಿ ಧೋರಣೆ. ಕರೆಕ್ಟ್, ನಮ್ಮ ಅಧ್ಯಕ್ಷರು ಹೇಳಿದ ಸರ್ವಾಧಿಕಾರಿ ಧೋರಣೆ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141066685.